ನನ್ನ ಫ್ರೆಂಡು ಕಾಚ ಕಳ್ಳ 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 ನನ್ನ ಫ್ರೆಂಡು ಕಾಚ ಕಳ್ಳ. ಮಹಿಳೆಯರೇ, ನಿಮ್ಮ ಒಳ ಉಡುಪನ್ನ ಹೊರಗೆ ಒಣ ಹಾಕ್ತೀರಾ? ಹುಷಾರ್. ತುಮಕೂರಿಗೆ ಎಂಟ್ರಿ ಕೊಟ್ಟಿದ್ದಾನೆ ಒಬ್ಬ ಕಾಚಾ ಕಳ್ಳ. ಮಳ್ಳನಂತೆ ಬರ್ತಾನೆ, ಹೆಂಗಸರ ಚಡ್ಡಿ ಕದ್ದು ಎಸ್ಕೇಪ್ ಆಗ್ತಾನೆ. ಅಯ್ಯಯ್ಯಪ್ಪ, ಎಂತೆಂತ ಕಳ್ಳರನ್ನ ನೋಡಿದೀವಪ್ಪ. ಆದ್ರೆ ಈ ತರದ ಕಳ್ಳನನ್ನ ನಾವಂತೂ ಯಾವತ್ತೂ ನೋಡೇ ಇಲ್ಲ. ಚಿನ್ನ ಬೆಳ್ಳಿ ಕದಿಯೋರನ್ನ ನೋಡಿದ್ದೀವಿ, ಹಣ ಎಗರಿಸಿ ಎಸ್ಕೇಪ್ ಆಗೋರನ್ನು ಕಂಡಿದ್ದೀವಿ. ಆದ್ರೆ ಈ ಅಪ್ಪನನ್ನ ನೋಡ್ರಿ, ಅದೇಗೆ ಹೆಣ್ಣು ಮಕ್ಕಳ ಚಡ್ಡಿ ಕದ್ದು ಎಸ್ಕೇಪ್ ಆಗ್ತಾನೆ ಅಂತ. ಅಬ್ಬಬ್ಬಬ್ಬ, ಈತನನ್ನ ಕಾಮುಕ ಕಳ್ಳ ಅಂತ ಹೇಳೋದಾ ಅಥವಾ ಸೈಕೋಪಾತ್ ಅಂತ ಹೇಳೋದಾ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಈತ ಮಾಡ್ತಿರೋ ಕೆಲಸವನ್ನ ನೋಡಿ ತುಮಕೂರಿನ ಜನ ಫುಲ್ ಶಾಕ್ ಆಗಿದ್ದಾರೆ. ಈ ಸೈಕೋ ಕಳ್ಳ ಏನಪ್ಪಾ ಮಾಡ್ತಿದ್ದಾನೆ ಅಂತ ಕಂಗಾಲಾಗಿದ್ದಾರೆ. ತುಮಕೂರಿನ ಮಹಿಳೆಯರೇ, ಎಚ್ಚರ ಎಚ್ಚರ. ನಿಮ್ಮ ಒಳ ಉಡುಪುಗಳನ್ನ ಹೊರಗೆ ಒಣ ಹಾಕುವ ಮುನ್ನ ಬಿ ಕೇರ್ಫುಲ್. ಈ ಮಾತನ್ನಂತೂ ನಾವು ಹೇಳಲೇಬೇಕು. ಯಾಕಂದ್ರೆ ತುಮಕೂರಿಗೆ ಹೀಗೊಬ್ಬ ಸೈಕೋಪಾತ್ ಕಾಮುಕ ಕಳ್ಳ ಎಂಟ್ರಿ ಕೊಟ್ಟು ಬಿಟ್ಟಿದ್ದಾನೆ. ಈತ ಹಣ ಒಡವೆಯನ್ನ ನೋಡೋದಿಲ್ಲ, ಚಿನ್ನ ಬೆಳ್ಳಿ ಕಣ್ಣ ಮುಂದೆ ಇದ್ರೂ ತಲೆಯನ್ನೇ ಕೆಡಿಸಿಕೊಳ್ಳಲ್ಲ. ಆದ್ರೆ ಈತನಿಗೆ ಹೆಂಗಸರ ಒಳ ಉಡುಪಿನ ಮೇಲೆ ಮಾತ್ರ ಕಣ್ಣು. ಮಳ್ಳನಂತೆ ಬರೋ ಈತ ಸೈಲೆಂಟ್ ಆಗಿಯೇ ಹೆಂಗಸರ ಒಳ ಉಡುಪನ್ನ ಕದ್ದು ಕಳ್ಳನಂತೆ ಎಸ್ಕೇಪ್ ಆಗ್ತಾನೆ. ಮನೆ ಮುಂದೆ ಒಣ ಹಾಕಿರುವ ಹೆಂಗಸರ ಒಳ ಉಡುಪುಗಳೇ ಈತನ ಟಾರ್ಗೆಟ್. ಈ ಸೈಕೋಪಾತ್ ಹೆಂಗಸರ ಒಳ ಉಡುಪುಗಳನ್ನ ಕದಿಯುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆ ಮುಂದೆ ಬಿಸಿಲಿಗೆ ಒಣ ಹಾಕಿದ್ದ ಹೆಂಗಸರ ಒಳ ಉಡುಪನ್ನ ಕದ್ದು ಈ ಕಾಮುಕ ಅಲ್ಲಿಂದ ಎಸ್ಕೇಪ್ ಆಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್ ಏನಿಲ್ಲ, ಇಲ್ಲಿ ಒಬ್ಬ ವಾಚ್ ಮಾಡ್ತಾನೆ, ಒಬ್ಬ ಯಾರು ಅಂತ ಗೊತ್ತಿಲ್ಲ. ಸೊ ನಮಗೆ 6 ತಿಂಗಳ 6 ಮಂತಿಂದ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಯಿತು. ಈಗ ಒಳ ಉಡುಪುಗಳು ಕಳ್ತನ ಆಗ್ತಾ ಇದ್ದೋ ಇಲ್ಲಿ, ಅದು ನಮಗೇನು ಅಂತ ಗೊತ್ತಾಗ್ತಿರಲಿಲ್ಲ. ಸೊ ಈಗ ಏನಾಗಿದೆ ಅಂದರೆ ಮೊನ್ನೆ 3 ದಿವಸದಿಂದ CC ಕ್ಯಾಮ್ರಾಗಳೆಲ್ಲ ಅಳವಡಿಸಿರೋದ್ರಿಂದ ಅವನು ಚಹರೆ, ಅವನ ಫೋಟೋ, ಅವನು ಇದೆಲ್ಲ ಸಿಕ್ಕಿದೆ. ಸೊ ಈಗ ಅವನೇನು ಎತ್ತ ಅಂತ ನಾವು ಫಾಲೋ ಅಪ್ ಮಾಡೋದು, ಅವ್ನು ಹಿಡಿಯೋಕ್ಕೆ ನೋಡೋದು ಎಲ್ಲ ಮಾಡೋದು, ಅದಾಗಲಿಲ್ಲ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ವಿತಿನ್ 4 ಡೇಸ್ 5 ಡೇಸಲ್ಲಿ NEPS ಸ್ಟೇಷನಿಗೆ ಫೋನ್ ಮಾಡಿ ನಿಮ್ಮ ನೈಟ್ ರೌಂಡ್ಸ್ ಇದು ಮಾಡಿ ಇದು ಮಾಡಿ ಪೊಲೀಸ್ನೆಲ್ಲ ಹಾಕಿ ಇಲ್ಲಿ ನಿಯರ್ SP ಹೌಸ್ ಬ್ಯಾಕ್ ಸೈಡ್ ಇದೆ, ಸೇಫ್ಟಿ ಏರಿಯಾ, ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೂ ಇದು ಹೇಳಿದ್ದೀನಿ. ಆಮೇಲೆ ನೆನ್ನೆ ಘಟನೆ ಆದ ಇದರಲ್ಲಿ ಫೋನ್ ಮಾಡಿ ಹೇಳಿ ಬಂದು ಪೊಲೀಸ್ನವರು. ಸರ್ ನೋಡೋಕ್ಕೆ ಅವನು ಒಂಥರ ಸೈಕೋಪಾತ್ ಟೈಪ್ ಇದ್ದಾನೆ ನಾನು ನೋಡಿದ ಮಟ್ಟಿಗೆ. ಸೊ ಈಗ ಅವನು ಚಾರೆ ಎಲ್ಲ ನೋಡಿದೆ, ಅವ್ನು ಬಂದು ಏನೂ ಮಾಡಲ್ಲ ಸರ್, ಬರ್ತಾನೆ ಬಟ್ಟೆಗಳನ್ನು ಕದೀತಾನೆ ಅವನು. ಅಂದರೆ ಹೆಣ್ಮಕ್ಳು ಒಳ ಉಡುಪುಗಳನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ, ಇಲ್ಲಿವರೆಗೂ ಹಾಕ್ತಾನೇ ಇದೆ. ಇದು ತುಮಕೂರಿನ SP ಕಚೇರಿ ಹಿಂಭಾಗದಲ್ಲಿ ನಡೆದಿರುವ ಘಟನೆ ಇದು. ಈ ಏರಿಯಾದಲ್ಲಿ ಹೆಣ್ಣು ಮಕ್ಕಳ ಪೀಜಿಗಳು ಹೆಚ್ಚಾಗಿವೆ, ಜೊತೆಗೆ ಫ್ಯಾಮಿಲಿಗಳು ಕೂಡ ಹೆಚ್ಚಾಗಿ ವಾಸ ಮಾಡ್ತಿವೆ. ಇಂತಹ ಏರಿಯಾವನ್ನೇ ಈ ಕಾಮುಕ ಕಳ್ಳ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಾನಂತೆ. ಡಿಯೋ ಸ್ಕೂಟಿಯನ್ನ ಏರಿ ಬರೋ ಈತ ಏರಿಯಾದಲ್ಲೆಲ್ಲ ಒಂದು ರೌಂಡ್ ಹಾಕ್ತಾನಂತೆ. ನಂತರ ಸ್ಕೂಟಿಯನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬಿಟ್ಟು ಬಟ್ಟೆಗಳನ್ನ ಒಣ ಹಾಕಿರುವಲ್ಲಿ ಬರ್ತಾನೆ. ಅಕ್ಕಪಕ್ಕ ನೋಡಿ ಸೈಲೆಂಟ್ ಆಗಿ ಒಣ ಹಾಕಿರೋ ಚಡ್ಡಿಗಳನ್ನ ಮಾತ್ರ ಎಗರಿಸಿ ಪರಾರಿಯಾಗ್ತಿದ್ದಾನೆ. ನಾವು ನಿರಂಜನ್ ಅಂತ, ಇಲ್ಲೇ ತುಮಕೂರು ಸಿಲಿಂಗೈನಪಾಳ್ಯ 4th ಕ್ರಾಸು SP ಆಫೀಸ್ ಹಿಂಭಾಗ. ಇಲ್ಲಿ ಒಂದು 4-5 ತಿಂಗಳಿಂದ ನಾವೇನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ, ಇಲ್ಲೊಬ್ಬ ಯಾರೋ ಒಬ್ಬ ಸೈಕೋಪಾತ್ ಒಂಥರ ಸ್ವಲ್ಪ ಡ್ರಗಡಿಕ್ ಥರ ಕಾಣಿಸ್ತಾನೆ. ಅವನು ಏನು ಮಾಡ್ತಿದ್ದಾನೆ ಅಂದರೆ, ಹೆಣ್ಮಕ್ಳುಗಳ ಮೇಯ್ನು ಒಳ ಉಡುಪುಗಳನ್ನ ಟಾರ್ಗೆಟ್ ಮಾಡಿ ಕದ್ಕೊಂಡು ಹೋಗ್ತಿದ್ದಾನೆ. ಮತ್ತು ಬಂದು ವಾಚ್ ಮಾಡ್ತಾನೆ, ಯಾರಾದರೂ ಇದ್ದಾರಾ ಇಲ್ವಾ ಅಂತ. ಸುಮಾರು ಒಂದು 10:30, ಒಂದು 11 ಗಂಟೆ, 11ರಿಂದ 12 ಗಂಟೆ ಈ ಟೈಮಲ್ಲಿ ಹೋಂಡಾ ಡಿಯಲ್ಲಿ ಬಂದುಬಿಟ್ಟು ಪಾರ್ಕ್ ಮಾಡಿ ಅಬ್ಸರ್ವ್ ಮಾಡ್ತಾನೆ, ಯಾರಾದರೂ ಅಫಿಷಿಯಲ್ಸ್ಗಳಿದಾರಾ ಇಲ್ವೋ. ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಹೆಣ್ಮಕ್ಳು ಒಳ ಉಡುಪುಗಳನ್ನ ಕಳ್ತನ ಮಾಡಿ ಹೋಗ್ತಿದ್ದಾನೆ. ಇದೇನು ಈಗ ಏನು ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಅನ್ನಿಸದೇ ಇರ್ಬೋದು, ಬಟ್ ಇದು SP ಆಫೀಸ್ ಹಿಂಭಾಗನೇ ತುಂಬ ಸೇಫ್ ಏರಿಯಾ ಎಷ್ಟೊಂದು ವರ್ಷಗಳಿಂದ. ಸೊ ಇಲ್ಲಿ ತುಂಬ ಲೇಡೀಸ್ PGಗಳು ಮತ್ತು ತುಂಬ ಹೆಣ್ಮಕ್ಳುಗಳು ಮನೆ ಮಾಡಿಕೊಂಡು ರೆಂಟ್ಗೆಲ್ಲ ಇದ್ದಾರೆ.
ಸೊ ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ನಿಮ್ಮ ಮೀಡಿಯಾಯಿಂದ ಪೊಲೀಸ್ಗೆ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಒಬ್ಬನೇ ಬರ್ತಾನೆ ಆ್ಯಕ್ಚುಲಿ ಹೊಂಡಾ ಡಿಯಲ್ಲಿ ಒಬ್ಬನೇ ಬರ್ತಾನೆ. ಇಲ್ಲೇ ಪಕ್ಕದ ರೋಡಲ್ಲಿ ಎಲ್ಲರೂ ಪಾರ್ಕ್ ಮಾಡಿಬಿಟ್ಟು ಅಬ್ಸರ್ವ್ ಮಾಡಿ ಸೊ ಈ ಥರ ಕದ್ಕೊಂಡು ಹಿಂಗೆ ಹೋಗ್ತಾನೆ. ಸೊ ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು, ಲೈಕ್ ನೋಡಿದ್ರೆ ಸ್ವಲ್ಪ ಸೈಕೋಪಾತ್ ಥರ ಏನಾದರೂ ಚಾಕು ಚೂರಿ ಹಾಕಿ ಏನಾದರೂ ಮುಂದೆ ಅನಾಹುತಗಳು ಆಗಬಾರ್ದು ಅನ್ನೋದ್ರಿಂದ ನಿಮಗೆ ಒಂದು ರಿಕ್ವೆಸ್ಟ್ ಏನಂದರೆ ಪೊಲೀಸ್ ಏನಾದರೂ ರಾತ್ರಿ ಹೊತ್ತು ಬೀಟ್ ಮಾಡೋದಿರ್ಬೋದು ಅಥವಾ ಏನಾದ್ರು ಸೆಕ್ಯೂರಿಟಿ. ಯೂಶ್ವಲಿ ಹಗಲು ಹೊತ್ತು. ಕಳೆದ 5-6 ತಿಂಗಳಿನಿಂದ ಬೇರೆ ಬೇರೆ ಬೀದಿಗಳಲ್ಲಿ ಈ ಸೈಕೋಪಾತ್ ಹೀಗೆಯೇ ಮಾಡುತ್ತಿದ್ದಾನಂತೆ. ಈ ಕಾಮುಕನ ಕೃತ್ಯದಿಂದ ಈ ಏರಿಯಾದ ಜನರು ಭಯಭೀತರಾಗಿದ್ದಾರೆ. ಈತ ನೋಡೋದಕ್ಕೆ ಸೈಕೋ ರೀತಿ ಇದ್ದಾನೆ. ಹೆಣ್ಣು ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅಂತ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಈ ಸೈಕೋಪಾತ್ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದೇನೇ ಇರಲಿ, ಮನೆಯ ಹೊರಗೆ ಒಳ ಉಡುಪುಗಳನ್ನ ಒಣ ಹಾಕುವುದಕ್ಕೂ ಮುನ್ನ ತುಮಕೂರಿನ ಮಹಿಳೆಯರು ಸ್ವಲ್ಪ ಹುಷಾರಾಗಿರುವುದು ಉತ್ತಮ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.